ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಮೊದಲನೆಯ ಅಧ್ಯಾಯದ ಶ್ಲೋಕಗಳ ಪಠನೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಪ್ರಥಮೋಧ್ಯಾಯಃ ಅರ್ಜುನ ವಿಷಾದ ಯೋಗಃ. ಶ್ಲೋಕ ಸಂಖ್ಯೆ 24ರಿಂದ 26. ಸಂಜಯ ಉವಾಚ ಏವಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ನಿಮಗೆಲ್ಲರಿಗೂ ತಿಳಿದೇ ಇದೆ, ಕುರುಕ್ಷೇತ್ರ ಯುದ್ಧದ ಸಂಪೂರ್ಣ ಚಿತ್ರಣವನ್ನು ದೂರದೃಷ್ಟಿಯ ವರವನ್ನು ಪಡೆದಿರತಕ್ಕಂತಹ ಸಂಜಯ ಧೃತರಾಷ್ಟ್ರನಿಗೆ, ಹುಟ್ಟುಗುರುಡನಾಗಿರ್ತಕ್ಕಂಥ ಧೃತರಾಷ್ಟ್ರ ಮಮಕಾರದಿಂದ ತನ್ನ ಮಕ್ಕಳ ಮೇಲಿನ ಕುರುಡು ಪ್ರೀತಿಯಿಂದಾಗಿ ಅವನ ಒಳಗಿನ ಕಣ್ಣು ಸಹ ಕುರುಡಾಗಿ ಹೋಗಿರುತ್ತೆ ಅಂತ ನಾವು ತಿಳ್ಕೊಬೋದು. ಅಂತಹ ಧೃತರಾಷ್ಟ್ರನಿಗೆ ಸಂಜಯ ಇಡೀ ಯುದ್ಧದ ಚಿತ್ರಣವನ್ನು ನೀಡ್ತಾ ಇರ್ತಾನೆ. ಈ 24ನೇ ಶ್ಲೋಕದಲ್ಲಿ ಈ ರೀತಿಯಾಗಿ ಹೇಳ್ತಾನೆ: ಏವ ಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಅಂದರೆ ಈ ರೀತಿಯಾಗಿ ನಿದ್ದೆಯನ್ನು ಗೆದ್ದಿರ್ತಕ್ಕಂತಹ ಅರ್ಜುನ, ಗುಡಾಕೇಶ ಅಂದರೆ ನಿದ್ದೆಯನ್ನು ಗೆದ್ದಿರ್ತಕ್ಕಂಥವನು, ಅರ್ಜುನ ಅಂತಹ ಒಂದು ವರವನ್ನು ಪಡೆದಿರ್ತಾನೆ. ಹಾಗಾಗಿ ಅವನನ್ನು ಗುಡಾಕೇಶ ಅಂತೇಳಿ ಕರೀತಾರೆ. ಗುಡಾಕೇಶನಾಗಿರ್ತಕ್ಕಂತಹ ಭರತ ಕುಲದ ಪುತ್ರನಾಗಿರ್ತಕ್ಕಂತಹ ಅರ್ಜುನನು ಈ ರೀತಿಯಾಗಿ ಹೇಳಿದ ಮೇಲೆ, ಅಂದರೆ ಯಾವ ರೀತಿಯಾಗಿ ಅಂದರೆ ಹಿಂದಿನ ಶ್ಲೋಕಗಳಲ್ಲಿ ಅರ್ಜುನ ಹೇಳಿರ್ತಾನೆ, ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಅಂತೇಳಿ, ಅಂದರೆ ಎರಡೂ ಸೇನೆಗಳ ಮಧ್ಯದಲ್ಲಿ ರಥವನ್ನು ಸ್ಥಾಪಿಸು ಓ ಅಚ್ಯುತನಾಗಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನೇ. ಯಾಕೆ ಅಂದರೆ ನಾನು ಈ ಯುದ್ಧದಲ್ಲಿ ಯಾರೆಲ್ಲ ದುಷ್ಟಬುದ್ಧಿಯ ದುರ್ಯೋಧನಿಗೆ ಸಂತೋಷವನ್ನು ಉಂಟು ಮಾಡುವ ಸಲುವಾಗಿ ಅವನ ಜೊತೆಗೆ ಸೇರಿಕೊಂಡಿದ್ದಾರೆ, ಅವನ್ನೆಲ್ಲ ನಾನು ನೋಡಬೇಕಾಗಿದೆ. ಹಾಗಾಗಿ ರಥವನ್ನು ಎರಡೂ ಸೇನೆಯ ಮಧ್ಯದಲ್ಲಿ ತೆಗೆದುಕೊಂಡು ಹೋಗಿ ನಿಲ್ಲಿಸುವಂತೆ ಹೇಳಿರ್ತಾರೆ. ಸೊ ಈ ರೀತಿಯಾಗಿ ಅರ್ಜುನನು ಹೇಳಿದ ಮೇಲೆ ಋಷಿಕೇಶ ಅಂದರೆ ಇಂದ್ರಿಯಗಳನ್ನು ಗೆದ್ದಿರ್ತಕ್ಕಂಥವನು ಅಂತ ಅರ್ಥ. ಇಂದ್ರಿಯಗಳಿಗೆ ಒಡೆಯನಾಗಿರ್ತಕ್ಕಂಥವನು ಪರಮಾತ್ಮನಾಗಿರ್ತಕ್ಕಂಥ ಶ್ರೀಕೃಷ್ಣನು ಇಂದ್ರಿಯಗಳ ಒಡೆಯನು ಆಗಿದ್ದಾನೆ. ಇಂದ್ರಿಯಗಳನ್ನು ನಿಗ್ರಹಿಸಿರುವಂತಹ ಸ್ಥಿತಿಗೆ ಹೋದ್ಮೇಲೆ ನಾವು ಅಂತಹ ಒಂದು ಪರಮಾತ್ಮ ತತ್ವದ ಸ್ಥಿತಿಗೆ ಏರಲಿಕ್ಕೆ ಸಾಧ್ಯವಾಗುತ್ತೆ. ಋಷಿಕೇಶ ಆಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನಿಂದ ಭವ್ಯವಾಗಿರ್ತಕ್ಕಂಥ ರಥ, ಅವರು ಏನು ಕೂತ್ಕೊಂಡಿರ್ತಾರಲ್ವ ಆ ರಥೋತ್ತಮಂ ಅಂದರೆ ಭವ್ಯವಾಗಿರ್ತಕ್ಕಂಥ ರಥವನ್ನು ಸೇನೆಯೋರುಭಯೋರ್ ಮಧ್ಯೆ ಸ್ಥಾಪಯಿತ್ವ, ಅಂದರೆ ಎರಡೂ ಸೇನೆಗಳ ಮಧ್ಯದಲ್ಲಿ ಆ ಭವ್ಯವಾಗಿರ್ತಕ್ಕಂಥ ರಥವು ಸ್ಥಾಪಿಸಲ್ಪಟ್ಟಿತು. ಯಾರಿಂದ ಸ್ಥಾಪಿಸಲ್ಪಟ್ಟಿತು? ಋಷಿಕೇಶನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನಿಂದ ಸ್ಥಾಪಿಸಲ್ಪಟ್ಟಿತು. ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರೂನ್ ಇತಿ. ಮುಂದುವರೆದು ಈ 25ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಪಾರ್ಥ ಅಂತಕ್ಕಂಥದ್ದು ಅರ್ಜುನನ ಇನ್ನೊಂದು ಹೆಸರು. ಅವನಿಗೆ ಆ ಹೆಸರು ಬರಲಿಕ್ಕೂ ಸಹ ಒಂದು ಕಾರಣ ಇದೆ. ಅರ್ಜುನನ ತಾಯಿಯಾದ ಕುಂತಿಗೆ ಅಥವಾ ಕುಂತಿದೇವಿಗೆ ಪ್ರಿಥಾ ಅಂತೇಳಿ ಇನ್ನೊಂದು ಹೆಸರಿದೆ. ಹಾಗಾಗಿ ಪ್ರಿಥಾಳ ಮಗನಿಗೆ ಪಾರ್ಥ ಅಂತೇಳಿ ಕರೀತಾರೆ. ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರೂನ್ ಇತಿ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ನೋಡು, ಇಲ್ಲಿ ನೆರೆದಿರ್ತಕ್ಕಂತಹ ಈ ಕುರುವಂಶದ ಎಲ್ಲ ಜನರನ್ನು ನೋಡು ಅಂತೇಳಿ ಅವನಿಗೆ ತಿಳಿಸ್ತಾ ಇದ್ದಾನೆ. ಅಲ್ಲಿ ಯಾರ್ಯಾರು ಪ್ರಮುಖರು ನೆರೆದಿರ್ತಾರೆ ಅಂತಕ್ಕಂಥವ್ರ ಬಗ್ಗೆನೂ ಸಹ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ. ಭೀಷ್ಮರಿದ್ದಾರೆ, ದ್ರೋಣರಿದ್ದಾರೆ, ಹಾಗೆ ಇನ್ನೂ ಅನೇಕ ಮಹೀಕ್ಷಿತಾಂ ಸರ್ವೇಶಾಂಚ ಅಂದರೆ ಭೂಮಿಯ ಒಡೆಯರಾಗಿರ್ತಕ್ಕಂಥ, ಅಂದರೆ ರಾಜರು, ಅಂದರೆ ಆತನ ಕುರುಕುಲಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅನೇಕ ರಾಜ ಮಹಾರಾಜರುಗಳು ಇಲ್ಲಿ ನೆರೆದಿದ್ದಾರೆ. ಅವರೇನು ಬೇರೆಯವರಲ್ಲ, ಅವರು ನಿನ್ನ ವಂಶದವರೇ. ಯಾಕಂದರೆ ಅರ್ಜುನನು ಸಹ ಕುರುವಂಶದವನೇ ಆಗಿರ್ತಾನೆ. ಹಾಗಾಗಿ ಒಂದು ರೀತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಅರ್ಜುನನಿಗೆ ತಾನು ಯುದ್ಧ ಮಾಡಬೇಕಾಗಿರೋದು ತನ್ನ ವಂಶದವರ ಜೊತೆಗೇನೆ, ತನ್ನ ಅಣ್ಣ ತಮ್ಮಂದಿರೊಂದಿಗೇನೆ, ತನ್ನ ಸೋದರರೊಂದಿಗೇನೆ ಅಂತಕ್ಕಂತಹ ಒಂದು ಭ್ರಾಂತಿಯ ಬೀಜವನ್ನು ಬಿತ್ತಿ ಮುಂದಿನ ಏನು ಗಹನವಾಗಿರ್ತಕ್ಕಂತಹ ತತ್ವ ಸಿದ್ಧಾಂತಗಳ ಬೋಧನೆಗೆ ಒಂದು ಉತ್ತಮವಾಗಿರ್ತಕ್ಕಂಥ ಭೂಮಿಕೆಯನ್ನು ಇಲ್ಲಿ ಸಿದ್ಧಪಡಿಸ್ತಾ ಇದ್ದಾನೆ. ನಂತರದಲ್ಲಿ ಮುಂದಿನ ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಂಟಾಗಿರ್ತಕ್ಕಂತಹ ಈ ಮತಿಭ್ರಾಂತಿಯನ್ನು ನಿಧಾನಕ್ಕೆ ಪರಿಹರಿಸ್ತಾ ಹೋಗ್ತಾನೆ. ಅದನ್ನು ನಾವು ಮುಂದೆ ನೋಡ್ತಾ ಹೋಗ್ತೀವಿ.
तत्रापश्यत् स्थितान् पार्थः पितॄनथ पितामहान् आचार्यान् मातुलान् भ्रातॄन् पुत्रान् पौत्रान् सखींस्तथा. ಮುಂದುವರೆದು ಅಲ್ಲಿ ಯುದ್ಧಕ್ಕಾಗಿ ನೆರೆದಿರ್ತಕ್ಕಂಥ ಪಾಂಡವರು ಮತ್ತು ಕೌರವರು ಎರಡೂ ಪಕ್ಷಗಳಲ್ಲಿ ಏನೋ ತಾವು ಎದುರು ಬದರಾಗಿ ನಿಂತಿದ್ದಾರಲ್ವ, ಅಲ್ಲಿ ನೆರೆದಿರ್ತಕ್ಕಂತಹ ಜನಗಳನ್ನು ನೋಡ್ತಾ ಇದ್ದಾನೆ ಅರ್ಜುನ. ಅಲ್ಲಿ ಅವನಿಗೆ ತನ್ನ ತಂದೆ ಸಮನಾಗಿರ್ತಕ್ಕಂಥವರು, ಚಿಕ್ಕಪ್ಪಂದಿರು, ದೊಡ್ಡಪ್ಪಂದಿರು, ಅಜ್ಜಂದಿರು, ಗುರುಗಳು, ಸೋದರ ಮಾವಂದಿರು, ಅಣ್ಣ ತಮ್ಮಂದಿರು ಮತ್ತು ಅಣ್ಣ ತಮ್ಮಂದಿರ ಮಕ್ಕಳು, ತನ್ನ ಮಕ್ಕಳು ಮತ್ತು ಮೊಮ್ಮಕ್ಕಳು, ಸ್ನೇಹಿತರು, ಹೀಗೆ ಅನೇಕ ರೀತಿಯ ಸಂಬಂಧಿಕರು ಮತ್ತು ಶ್ವಶುರಾನ್ ಸುಹೃದಶ್ಚೈವ ಅಂದರೆ ವೆಲ್ ವಿಷರ್ಸ್ ಅಂತೇಳಿ ಕರೀತಾರೆ. ಅಂದರೆ ನಮಗೆ ಒಳಿತನ್ನು ಬಯಸ್ತಕ್ಕಂಥವ್ರು, ಅಂದರೆ ಎಲ್ಲ ನಮ್ಮವರೇ ಇದ್ದಾರೆ ಅಂತಕ್ಕಂಥದ್ದು ಅವನಿಗೆ ಮನವರಿಕೆ ಆಗುತ್ತೆ. ಸೊ ಇದು ಮುಂದೆ ಅವನಲ್ಲಿ ಒಂದು ರೀತಿಯಲ್ಲಿ ಮತಿಭ್ರಮಣೆಗೆ ಕಾರಣವನ್ನು ಸಹ ಉಂಟು ಮಾಡ್ತೈತಿ. ಅದನ್ನು ನಾವು ಮುಂದಿನ ಶ್ಲೋಕಗಳಲ್ಲಿ ಅದು ಹೇಗೆ ಆಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಯಾವ ರೀತಿಯಾಗಿ ಅರ್ಜುನ ತಾನು ಏನು ಧರ್ಮ ಯುದ್ಧದಲ್ಲಿ ಪಾಲ್ಗೊಳ್ಳೋದನ್ನು ತಪ್ಪಿಸಬೇಕು, ಅದರಿಂದ ಹೊರಗೆ ಹೇಗೆ ನಾನು ತಪ್ಪಿಸ್ಕೊಳ್ಳಿ ಅಂತಕ್ಕಂತಹ ವಿಚಾರವನ್ನು, ಅಂದರೆ ಪಲಾಯನವಾದವನ್ನು ಯಾವ ರೀತಿಯಾಗಿ ಶ್ರೀಕೃಷ್ಣನೊಂದಿಗೆ ಮಾಡ್ತಾ ಹೋಗ್ತಾನೆ, ಅದನ್ನು ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿಯಾಗಿ ಹಲವಾರು ಸತ್ಯಗಳನ್ನು ತಿಳಿಸುವುದರ ಮುಖಾಂತರ ತೊಡೆದು ಹಾಕ್ತಾನೆ ಅಂತಕ್ಕಂಥದ್ದನ್ನು ಸಹ ನಾವು ಮುಂದೆ ನೋಡ್ತಾ ಹೋಗ್ಬೋದು. ಧನ್ಯವಾದಗಳು.